ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಜಿ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಮಂಗಳವಾರದ ಶುಭಾಶಯಗಳು. ಓಂ ಗಂಗ್ ಗಣಪತಯೇ ನಮಃ. ಸ್ನೇಹಿತರೆ, ಇಂದು ವಿಷ್ಣು ಸಹಸ್ರನಾಮ ಶ್ಲೋಕದ ಪೂರ್ವ ಪೀಠಿಕೆಯ 5-6 ಶ್ಲೋಕದ ವಿವರಣೆಯನ್ನು ತಿಳಿಸಿರುವೆ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ಫ್ರೆಂಡ್ಸ್, ಶ್ಲೋಕಗಳನ್ನು ಒಂದೊಂದಾಗಿ ನೋಡೋಣ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಫ್ರೆಂಡ್ಸ್, ಇಲ್ಲಿ ಅವಿಕಾರಾಯ ಅಂದರೆ ಯಾವ ಬದಲಾವಣೆಗೂ ಒಳಗಾಗದ ಪರಮಾತ್ಮ. ಈ ಜಗತ್ತಿನಾಗ ಹುಟ್ಟಿದ ಪ್ರತಿಯೊಂದು ಜೀವಿಯು ಬೆಳಿತೈತಿ, ಬದಲಾಗ್ತೈತಿ, ಒಂದಿನ ನಾಶವಾಗ್ತೈತಿ. ಆದರೆ ಪರಮಾತ್ಮ ಎಲ್ಲ ಬದಲಾವಣೆಗಳಿಗೂ ಸಾಕ್ಷಿಯಾಗಿ ತನ್ನ ಸ್ವರೂಪದಲ್ಲೇ ನಿತ್ಯವೂ ಸ್ಥಿರವಾಗಿರುವನು. ನಮ್ಮ ಜೀವನದಾಗ ಪರಿಸ್ಥಿತಿ ಬದಲಾಗ ಮನಸ್ಸು ಖುಷಿಯದೆ ಧರ್ಮ ಮತ್ತು ಸತ್ಯದಲ್ಲಿ ಸ್ಥಿರವಾಗಿರಬೇಕು. ಇದೇ ಅವಿಕಾರಾಯ ಎಂಬ ನಾಮದ ಸುಂದರ ಸಂದೇಶ. ಶುದ್ಧಾಯ ಅಂದರೆ ಸಂಪೂರ್ಣ ನಿರ್ಮಲ ಮತ್ತು ಪವಿತ್ರವಾದವನು. ಭಗವಂತನಲ್ಲಿ ಯಾವುದೇ ಕಲ್ಮಶ ಇಲ್ಲ. ಅವರನ್ನು ಸ್ಮರಿಸುವ ಭಕ್ತ ಕೂಡ ತನ್ನ ಮನಸ್ಸನ್ನು ಶುದ್ಧಗೊಳಿಸಲು ಪ್ರಯತ್ನಿಸಬೇಕು. ದ್ವೇಷ, ಕಪಟ, ಅಸೂಯೆ, ಅಹಂಕಾರ ಇವನ್ನೆಲ್ಲ ನಿಧಾನವಾಗಿ ತೊರೆದು ಪ್ರೀತಿ, ಸತ್ಯ, ಕರುಣೆಯನ್ನು ಬೆಳೆಸ್ಕೊಂಡು ಭಗವಂತನ ಆರಾಧನೆಯ ಒಂದು ರೂಪವಾಗಿ ಪರಿವರ್ತನೆ ಆಗಬೇಕು. ನಿತ್ಯಾಯ ಅಂದರೆ ನಿರಂತರವಾಗಿ ಎಂದೆಂದಿಗೂ ಇರುವನು. ಹಿಂದು ಮುಂದು ನಾಳೆ ಎಂದೆಂದಿಗೂ ಇರುವನು. ನಮ್ಮ ದೇಹ ತಾತ್ಕಾಲಿಕ, ಸಂಪತ್ತು ಕೂಡ ಅಸ್ಥಿರ, ಹುದ್ದೆ ಕೂಡ ತಾತ್ಕಾಲಿಕ. ಆದರೆ ಪರಮಾತ್ಮನ ತತ್ವ ಅದು ಸತ್ಯ, ನಿತ್ಯ. ಈ ನಾಮದ ನಮಗೆ ಒಂದು ಮಹತ್ವವನ್ನು ಪಾಠ ಕೊಡ್ತೈತಿ. ಏನಂದ್ರೆ ತಾತ್ಕಾಲಿಕ ವಸ್ತುಗಳ ಹಿಂದೆ ಓಡದೆ ನಾವು ಶಾಶ್ವತವಾಗಿ ಸತ್ಯವನ್ನು ಅರಿಯುವ ಪ್ರಯತ್ನ ಮಾಡಬೇಕು ಎಂದು. ಪರಮಾತ್ಮನೇ ಅಂದರೆ ಎಲ್ಲ ಜೀವಿಗಳ ಅಂತರಂಗದಲ್ಲಿ ಇರುವ ಪರಮಾತ್ಮ ಆಯ್ತ. ಭಗವಂತನು ಹೊರಗೆ ಹುಡುಕುವುದಲ್ಲ, ನಮ್ಮೊಳಗೆ ಚೈತನ್ಯದಲ್ಲಿಯೇ ದೈವಿಕ ಸಾನ್ನಿಧ್ಯದಲ್ಲಿಯೇ ನಾವು ಅರಿಯಬೇಕು. ಆದ್ದರಿಂದ ಧ್ಯಾನ, ಪ್ರಾರ್ಥನೆ ಮತ್ತು ಆತ್ಮ ಪರಿಶೀಲನೆ ಇವೆಲ್ಲವೂ ನಮ್ಮೊಳಗಿನ ದೈವಿಕತೆಯನ್ನು ಅರಿಯುವ ಮಾರ್ಗಗಳಿವು. ಸದೈಕ ರೂಪಾಯ ಅಂದರೆ ಮೂಲತಃ ಒಂದೇ ಸ್ವರೂಪವನ್ನು ಹೊಂದಿರುವವನು. ಭಗವಂತ ಭಕ್ತರಿಗೆ ವಿವಿಧ ರೂಪದೊಳಗೆ ಪ್ರಕಟ ಆಗ್ಬೋದು. ಆದರೆ ರೂಪಗಳು ಅನೇಕ ಇರ್ಬೋದು, ಹೆಸರು ಅನೇಕ ಇರ್ಬೋದು. ಆದರೆ ಪರಮ ದೈವಿಕ ತತ್ವ ಒಂದೇ ಇರುವುದು. ನಮ್ಮಲ್ಲಿ ಏಕತ್ವತೆಯ ದೃಷ್ಟಿಯನ್ನು ಬೆಳೆಸ್ಕೊಳ್ಳಬೇಕು. ಭಕ್ತರು ಭಗವಂತನ ಯಾವ ರೂಪದೊಳಗೆ ಮನಸ್ಸಲ್ಲಿ ಇದನ್ನು ಮಾಡ್ತಾರೋ ಆ ರೂಪದಾಗ ಆತ ಕಾಣಿಸ್ಕೊಳ್ತಾನ. ವಿಷ್ಣವೇ ಅಂದರೆ ಎಲ್ಲೆಡೆ ವ್ಯಾಪಿಸಿರುವ ಪರಮಾತ್ಮನಿಗೆ ನಮಸ್ಕಾರಗಳು. ಸರ್ವಜಿಷ್ಣವೇ ಅಂದರೆ ಎಲ್ಲವನ್ನೂ ಜಯಿಸುವ ಶಕ್ತಿ ಉಳ್ಳವನು. ಅಧರ್ಮದ ಮೇಲೆ ಧರ್ಮದ ಜಯ, ಅಜ್ಞಾನದ ಮೇಲೆ ಜ್ಞಾನದ ಜಯ, ಭಯದ ಮೇಲೆ ಧೈರ್ಯದ ಜಯ. ಹೀಗೆ ಇವೆಲ್ಲವೂ ದೈವಿಕ ವಿಜಯದ ಸಂಕೇತಗಳಿವು. ಆದ್ದರಿಂದ ಭಕ್ತನು ಏನು ಮಾಡಬೇಕು ಅಂದ್ರೆ ಹೊರಗಿನ ಶತ್ರುಗಳಿಗಿಂತ ಮೊದಲು ತನ್ನೊಳಗಿನ ಕೋಪ, ಅಹಂಕಾರ, ಅಜ್ಞಾನದ ಮೇಲೆ ಜಯವನ್ನು ಸಾಧಿಸಲು ಪ್ರಯತ್ನಿಸಬೇಕು. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ ಅಂದರೆ ನಾವು ಭಕ್ತಿಯಿಂದ ಹೇಳ್ತೀವಿ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ ಅಂದರೆ ಎಲ್ಲೆಡೆ ವ್ಯಾಪಿಸಿರುವ ವಿಷ್ಣುವಿಗೆ ನಮಸ್ಕಾರ. ಪ್ರಭು ವಿಷ್ಣವೇ ಅಂದರೆ ಎಲ್ಲದರ ಮೂಲವಾಗಿರುವ ಸೃಷ್ಟಿಗೆ ಕಾರಣ ಆದ ಪರಶಕ್ತಿಗೆ ನಮಸ್ಕಾರ. ಎಲ್ಲೆಡೆ ವ್ಯಾಪಿಸಿರುವ ಮತ್ತು ಎಲ್ಲದರ ಮೂಲವಾಗಿರುವ ಶ್ರೀಮನ್ನಾರಾಯಣನಿಗೆ ನನ್ನ ನಮಸ್ಕಾರ. ಭಕ್ತಿ, ಶರಣಾಗತಿ ಮತ್ತು ಪರಮಾತ್ಮನ ಮೇಲಿನ ವಿಶ್ವಾಸ ಅಡಗಿರುವುದು. ಅವಿಕಾರಿ ಅಂದರೆ ಶುದ್ಧ, ನಿತ್ಯ, ಸರ್ವವ್ಯಾಪಿ, ಸರ್ವವಿಜಯ ಅಂತ ಪರಮಾತ್ಮನಿಗೆ ಶ್ರೀಮನ್ನಾರಾಯಣನನ್ನು ನಾವು ಭಕ್ತಿಯಿಂದ ಸ್ಮರಿಸೋಣ. ನಮ್ಮ ಮನಸ್ಸಿನಲ್ಲಿ ಶಾಂತಿ, ನಮ್ಮ ಜೀವನದಾಗ ಧೈರ್ಯ, ನಮ್ಮ ಹೃದಯದಲ್ಲಿ ಭಕ್ತಿ ಸದಾ ನೆಲೆಸಲಿ ಎಂದು ನಾವು ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ ಎಂದು ಭಕ್ತಿಯಿಂದ ಸ್ಮರಿಸೋಣ. ಈ ಶ್ಲೋಕ ನಮಗೆ ಏನು ಪಾಠ ಕಳಿಸ್ತತಿ ಅಂದ್ರೆ ಬದಲಾವಣೆಗಳ ನಡುವೆ ನಾವು ಸ್ಥಿರವಾಗಿರಬೇಕು. ಮನಸ್ಸನ್ನು ಯಾವಾಗೂ ಶುದ್ಧತೆಯಿಂದ ಕಾಪಾಡಿಕೊಳ್ಬೇಕು. ತಾತ್ಕಾಲಿಕವಾಗಿರೋದು ಹಿಂದೆ ನಾವು ಬೆನ್ನತ್ತೋದನ್ನು ಬಿಟ್ಟು ಶಾಶ್ವತವಾಗಿ ಸತ್ಯವನ್ನು ಹುಡ್ಕೋಬೇಕು. ನಮ್ಮೊಳಗಿನ ದೈವಿಕ ಚೈತನ್ಯವನ್ನು ನಾವು ಅರಿಬೇಕು. ದೈವಿಕ ರೂಪಗಳು ಅನೇಕವಾದರೂ ಪರಮತತ್ವ ಒಂದೇ ಆಗಿರೋದು. ಅಜ್ಞಾನ ಮತ್ತು ಅಹಂಕಾರದ ಮೇಲೆ ನಾವು ಜಯವನ್ನು ಸಾಧಿಸಿ ನಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಭಗವಂತ ಎಲ್ಲೆಡೆ ವ್ಯಾಪಿಸಿದ್ದಾನೆ ಎಂಬ ವಿಶ್ವಾಸ ಇರಬೇಕು. ಈ ಎಲ್ಲದರ ಮೂಲವಾದ ಪರಮಾತ್ಮನಿಗೆ ನಾವು ಶರಣಾಗಬೇಕು. ಈ ಶ್ಲೋಕ ಸಾರಾಂಶ ಏನು ಹೇಳುತ್ತದೆ ಅಂದರೆ, ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುವುದು.
ನಮ್ಮ ದೇಹ ಬದಲಾಗುತ್ತದೆ, ಕಾಲ ಬದಲಾಗುವುದು, ಪರಿಸ್ಥಿತಿ ಬದಲಾಗುವುದು. ಆದರೆ ಈ ಬದಲಾವಣೆಗಳ ಹಿಂದೆ ಒಂದು ಬದಲಾಗದೇ ಇರುವ ಪರಮ ಸತ್ಯ ಐತಿ. ಅದು ಯಾವುದು? ಅದೇ ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕದಾಗ ಏನು ವಿವರಣೆ ಕೊಡ್ತೈತಿ ಅಂದರೆ, ಅಂತಹ ಅವಿಕಾರಿ, ಶುದ್ಧ, ನಿತ್ಯ ಮತ್ತು ಸರ್ವವ್ಯಾಪಿಯಾಗಿರುವ ಪರಮಾತ್ಮನನ್ನು ಸ್ತುತಿಸುವುದು. ಯಾರದು? ಅದೇ ಶ್ರೀಮನ್ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಸ್ನೇಹಿತರೆ, ಈ ಶ್ಲೋಕವನ್ನು ನಿತ್ಯವೂ ಸ್ಮರಿಸುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಗಾಢವಾದ ಶಾಂತಿ ಮತ್ತು ಏಕಾಗ್ರತೆ ದೊರೆಯುವುದು. ಈ ಶ್ಲೋಕದಾಗ ಸರ್ವಜಿಷ್ಣು ಅಂದರೆ ಎಲ್ಲವನ್ನು ಗೆಲ್ಲುವನು ಎಂದರ್ಥ. ಈ ಶ್ಲೋಕವನ್ನು ನಿತ್ಯವೂ ಜಪಿಸುವುದರಿಂದ ಜೀವನದಾಗ ಕಷ್ಟವನ್ನು ಎದುರಿಸುವ ಧೈರ್ಯ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ಲಭಿಸುವುದು. ಈ ಭಗವಂತನ ನಿರ್ವಿಕಾರ ಮತ್ತು ಶುದ್ಧ ಸ್ವರೂಪವನ್ನು ಧ್ಯಾನಿಸುವುದರಿಂದ ಅಂತರ್ಮನಸ್ಸು ಶುದ್ಧವಾಗಿ ಇರುವುದು. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಅಂದರೆ ಯಾರನ್ನು ನಾವು ಕೇವಲ ಸ್ಮರಿಸಿದರೂ, ಇಲ್ಲಿ ಸ್ಮರಣೆ ಅಂದರೆ ಬರೀ ನಾಲಿಗೆಯಿಂದ ಹೇಳುವ ಜಪ ಮಾತ್ರ ಅಲ್ಲ, ಮನಸ್ಸಿನಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಮತ್ತು ಶರಣಾಗತಿಯ ಭಾವದಿಂದ ಭಗವಂತನನ್ನು ನೆನಪಿಸಿಕೊಳ್ಳುವುದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪೂಜೆ ಮಾಡಲು ಸಾಧ್ಯವಾಗದೇ ಇರ್ಬೋದು, ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದೇ ಇರ್ಬೋದು. ಆದರೆ ಒಂದು ಕ್ಷಣವಾದರೂ ನಾವು ಶುದ್ಧ ಹೃದಯದಿಂದ, ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಸ್ಮರಿಸಬಹುದು. ಈ ಸ್ಮರಣೆಯೇ ನಮಗೆ ಮನಸ್ಸಿಗೆ ಶಾಂತಿಯನ್ನು ದಾರಿ ಮಾಡಿಕೊಡುತ್ತದೆ. ಜನ್ಮ ಸಂಸಾರ ಬಂಧನಾತ್ ಅಂದರೆ ಜನನ ಮತ್ತು ಸಂಸಾರಗಳ ಬಂಧನದಿಂದ ಕೇವಲ ಕುಟುಂಬ ಮತ್ತು ಜೀವನ ಅಲ್ಲ, ಮೋಹ, ಲೋಭ, ಅಹಂಕಾರ, ಅತಿಯಾದ ಆಸಕ್ತಿ, ಭಯ ಮತ್ತು ಅಜ್ಞಾನದಿಂದ ಉಂಟಾಗುವ ಬಂಧನವು ಸಂಸಾರವೇ. ನಾವು ಹೊರಗಿನ ಸರಪಳಿಗಿಂತ ನಮ್ಮ ಮನಸ್ಸಿನಲ್ಲಿರುವ ಬಂಧನಗಳಿಗೆ ಹೆಚ್ಚು ಕಷ್ಟಪಡ್ತೀವಿ. ಈ ಶ್ಲೋಕ ಏನು ಹೇಳ್ತೈತೆ ಅಂದ್ರೆ, ಭಗವಂತನ ಸ್ಮರಣೆ ಮೂಲಕ ನಾವು ಬಂಧನಗಳನ್ನು ಅರ್ಥಕೊಂಡು ಅವುಗಳಿಂದ ಮುಕ್ತಿಯ ಮಾರ್ಗದತ್ತ ಸಾಗುವ ಆಧ್ಯಾತ್ಮಿಕ ಪ್ರಯತ್ನವನ್ನು ಸೂಚಿಸುವುದು. ವಿಮುಚ್ಯತೆ ಅಂದರೆ ಮುಕ್ತನಾಗಿರ್ತಾನೆ. ಮುಕ್ತಿ ಅಂದರೆ ಎಲ್ಲವನ್ನು ಬಿಟ್ಟು ದೂರ ಹೋಗೋದು ಮಾತ್ರ ಅಲ್ಲ, ಮೊದಲು ನಮ್ಮ ಮನಸ್ಸಿನೊಳಗಿನ ಭಯದಿಂದ ಮುಕ್ತಿಯಾಗೋದು, ಅಹಂಕಾರ ಮತ್ತು ಅತಿಯಾದ ಆಸಕ್ತಿಯಿಂದ ಮುಕ್ತಿಯಾಗೋದು, ಅಜ್ಞಾನದಿಂದ ಜ್ಞಾನ ಕಡೆ ಸಾಗುವುದು. ಭಗವಂತನ ಸ್ಮರಣೆಯಿಂದ ನಮ್ಮ ಮನಸ್ಸು ಮತ್ತೆ ಮತ್ತೆ ಸತ್ಯದ ಕಡೆಗೆ ತಿರುಗಿಸ್ತದೆ. ಅದೇ ಆಧ್ಯಾತ್ಮಿಕ ಮುಕ್ತಿಯ ಪ್ರಾರಂಭ. ನಮಸ್ತಸ್ಮೈ ಅಂದರೆ ಅಂಥ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಕೇವಲ ಕೈ ಜೋಡಿಸುವ ಕ್ರಿಯೆ ಅಲ್ಲ. ನಮಸ್ಕಾರ ಅಂದರೆ ಅಹಂಕಾರವನ್ನು ತಗ್ಗಿಸುವುದು, ನಾನು ಎಲ್ಲವನ್ನು ನಿಯಂತ್ರಿಸಬಲ್ಲೆ ಎಂಬ ಭಾವವನ್ನು ಬಿಟ್ಟು ದೈವಿಕ ಸತ್ಯದ ಮುಂದೆ ವಿನಯದಿಂದ ನಿಲ್ಲುವುದು. ನಿಜವಾದ ನಮಸ್ಕಾರದಂದ್ರೆ ವಿನಯದಲ್ಲಿದೆ, ಕೃತಜ್ಞತೆ ಇಲ್ಲದೆ ಮತ್ತು ಶರಣಾಗತಿಯಲ್ಲಿರುವುದು. ವಿಷ್ಣವೇ ಅಂದರೆ ಎಲ್ಲೆಡೆ ವ್ಯಾಪಿಸಿರುವ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಭಗವಂತ ಕೇವಲ ಒಂದು ಸ್ಥಳಕ್ಕೆ ಸೀಮಿತ ಅಲ್ಲ. ದೇವಾಲಯದೊಳಗೆ, ಪ್ರಕೃತಿ ಒಳಗೆ, ಎಲ್ಲ ಜೀವಿಯೊಳಗೂ ಮತ್ತು ನಮ್ಮ ಅಂತರಂಗದ ಚೈತನ್ಯದೊಳಗೂ ದೈವಿಕ ಸಾನ್ನಿಧ್ಯವನ್ನು ಕಾಣುವ ನಮ್ಮ ಭಾವನೆಯೇ ವಿಷ್ಣು ತತ್ವದ ವಿಶಾಲತೆ. ಆದ್ದರಿಂದ ಪ್ರತಿಯೊಬ್ಬ ಜೀವಿಯನ್ನು ಗೌರವದಿಂದ ನೋಡುವುದು ಕೂಡ ದೈವಿ ಭಕ್ತಿಯ ರೂಪ. ಪ್ರಭವಿಷ್ಣವೇ ಅಂದರೆ ಅಪಾರ ಶಕ್ತಿಯುಳ್ಳ ಸರ್ವೋತ್ಕೃಷ್ಟ ಮಹಿಮೆಯನ್ನು ಹೊಂದಿರುವ ಪರಮಾತ್ಮನಿಗೆ ಎಲ್ಲ ಸೃಷ್ಟಿಯ ಹಿಂದಿರುವ ದೈವಿಕ ಶಕ್ತಿಯನ್ನು ಈ ಪದವು ಸ್ಮರಿಸುವುದು. ನಮ್ಮ ಜೀವನದಲ್ಲಿ ನಾವು ನಮ್ಮ ಶಕ್ತಿ ಮೇಲೆ ಮಾತ್ರ ಅವಲಂಬನೆ ಆಗಲಾರ್ದೆ ದೈವಿಕ ಅನುಗ್ರಹ ಮತ್ತು ಧರ್ಮದ ಮಾರ್ಗದ ಮೇಲೆ ನಾವು ವಿಶ್ವಾಸ ಇಡಬೇಕು ಎಂಬ ಸಂದೇಶ ಇದರಲ್ಲಿ ಅಡಗಿರುವುದು. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ನಾವು ಇವಾಗ ಭಕ್ತಿಯಿಂದ ಸ್ಮರಿಸೋಣ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಎಲ್ಲೆಡೆ ವ್ಯಾಪಿಸಿರುವ ಅಪಾರ ಮಹಿಮೆಯುಳ್ಳ ಶ್ರೀ ವಿಷ್ಣುವಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ. ಈ ಮಂತ್ರದ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಮತ್ತು ವಿನಯ ಇನ್ನಷ್ಟು ದೀರ್ಘಗೊಳಿಸಲಿ ಎಂದು. ಈ ಶ್ಲೋಕ ನಮಗೆ ಏನು ಸಂದೇಶ ಕೊಡುತ್ತೆ ಅಂದರೆ, ಭಗವಂತನ ಸ್ಮರಣೆ ದೊಡ್ಡ ಆಚರಣೆ ಮಾಡುವ ಅಗತ್ಯವಿಲ್ಲ. ಶುದ್ಧ ಹೃದಯದಿಂದ ನಾವು ಒಂದು ಕ್ಷಣ ಸ್ಮರಣೆ ಆದ್ರೂ ಮಹತ್ವದ ಆಗಿರ್ತತಿ. ನಮ್ಮ ನಿಜವಾದ ಬಂಧನಗಳಾಗ ಅನೇಕ ಮನಸ್ಸಿನಲ್ಲೇ ಅದಾವು. ಲೋಭ, ಮೋಹ, ಅಹಂಕಾರ ಇವೇ ದೊಡ್ಡ ಬಂಧನ. ನಮಗೆ ದೈವ ಸ್ಮರಣೆಯಿಂದ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುವುದು. ಮುಕ್ತಿ ಎಂಬುದು ಕೇವಲ ಅಜ್ಞಾನದಿಂದ ಹೊರಬರುವ ಪ್ರಯಾಣ. ವಿನಯ ಮತ್ತು ಶರಣಾಗತಿಯಿಂದ ಭಕ್ತಿಯ ಪ್ರಮುಖ ಅಂಶಗಳಿವು.
ಪರಮಾತ್ಮನ ಸ್ಮರಣೆಯಿಂದ ಧರ್ಮ ಮಾರ್ಗದಾಗ ನಡಿಬೇಕೆಂದು ಈ ಶ್ಲೋಕ ಸಂದೇಶ ಹೇಳ್ತತಿ. ಸಂಸಾರದ ಬಂಧನಗಳ ನಡುವೆ ಒಂದು ದಿವ್ಯ ಆಶ್ರಯ ಐತಿ. ಅದು ಯಾವುದಂದ್ರೆ ಭಗವಂತನ ಸ್ಮರಣೆ. ನಮ್ಮ ಮನಸ್ಸು ಭಯಗೊಂಡಾಗ, ಗೊಂದಲಗೊಂಡಾಗ, ದುಃಖ ತುಂಬಿದಾಗ ಭಕ್ತಿಯಿಂದ ಭಗವಂತನನ್ನು ಸ್ಮರಿಸೋಣ. ಆ ಸ್ಮರಣೆ ನಮ್ಮನ್ನು ಜ್ಞಾನ, ಶಾಂತಿ ಮತ್ತು ಆಧ್ಯಾತ್ಮಿಕ ಮುಕ್ತಿಯ ಮಾರ್ಗದೊಳಗೆ ನಡೆಸ್ತತಿ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಈ ಶ್ಲೋಕದ ಸಾರಾಂಶ ಏನಂದರೆ, ಮಾನವನ ಜೀವನ ಆರಂಭವಾಗುವುದು ಜನದಿಂದ ಆರಂಭ ಆಗ್ತತಿ, ಆಸೆಗಳೊಂದಿಗೆ ಬೆಳಿತೈತಿ, ಸಂಬಂಧದೊಳಗೆ ಬಂಧಿತವಾಗಿರುವುದು, ಸುಖ ದುಃಖವನ್ನು ಅನುಭವಿಸುತ್ತೇವೆ, ಮತ್ತೆ ಒಂದು ದಿನ ನಾವು ಅಂತ್ಯವನ್ನು ಕಾಣುತ್ತೇವೆ. ಈ ನಿರಂತರ ಚಕ್ರದಿಂದ ಮನಸ್ಸಿಗೆ ನಿಜವಾದ ಮುಕ್ತಿ ಹೆಂಗೆ ದೊರಕ್ತದೆ ನಮಗೆ ಅಂದರೆ, ಈ ವಿಷ್ಣು ಸಹಸ್ರನಾಮದ 6ನೇ ಶ್ಲೋಕದಾಗ ಅತ್ಯಂತ ಸುಂದರವಾದ ಮಾರ್ಗವನ್ನು ನಮಗೆ ತೋರಿಸುತ್ತದೆ. ಏನಂದರೆ ಅದೇ ಭಗವಂತನ ಪವಿತ್ರವಾದ ಸ್ಮರಣೆ. ಶ್ರೀಮನ್ನಾರಾಯಣನನ್ನು ನಾವು ಭಕ್ತಿಯಿಂದ ಸ್ಮರಿಸುವ ಮೂಲಕ ಈ ಮಾರ್ಗದಿಂದ ನಮಗೆ ಮುಕ್ತಿಯನ್ನು ಕಾಣುತ್ತದೆ ಎಂದು ಈ ಶ್ಲೋಕವು ಸ್ತುತಿಸುವುದು. ಈ ಶ್ಲೋಕದ ಮುಖ್ಯ ಮಹಿಮೆಯೇ ಮುಕ್ತಿಯಾಗಿರುವುದು. ನಿರಂತರವಾಗಿ ಇದನ್ನು ಪಠಿಸುವುದರಿಂದ ಮನುಷ್ಯ ಜನನ ಮರಣ ಚಕ್ರಗಳಿಂದ ಮುಕ್ತವಾಗಿ ಮೋಕ್ಷವನ್ನು ಪಡಿತಾನೆ. ಪ್ರಭವಿಷ್ಣು ಅಂದರೆ ಅತ್ಯಂತ ಪ್ರಭಾವಶಾಲಿ ಎಂದ ಅರ್ಥ. ಜೀವನದಲ್ಲಿ ಎದುರಾಗುವ ದೊಡ್ಡ ದೊಡ್ಡ ಸಂಕಷ್ಟಗಳು, ಗ್ರಹ ದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಾಗಿಸಲು ಈ ಶ್ಲೋಕ ಸಹಾಯಕಾರಿಯಾಗಿರುವುದು. ಈ ಶ್ಲೋಕವನ್ನು ನಿತ್ಯವೂ ಪಠಿಸುವುದರಿಂದ ನಾವು ಇದರಿಂದ ಮುಕ್ತಿಯನ್ನು ಪಡೆಯಬಹುದು. ಕಠಿಣವಾದ ತಪಸ್ಸು ಮತ್ತು ಯಾಗಗಳನ್ನು ಮಾಡಲು ಸಾಧ್ಯವಾಗದ ಈ ಕಲಿಯುಗದಾಗ ಕೇವಲ ಕೇವಲ ಸ್ಮರಣೆ ಮಾಡುವುದರಿಂದ ಎಷ್ಟು ಶಕ್ತಿಶಾಲಿ ಎಂಬುದನ್ನು ತಿಳಿಸ್ತೈತಿ. ಇದು ಮಾನಸಿಕ ನೆಮ್ಮದಿಯನ್ನು ಕೊಡ್ತೈತೆ ನಮಗೆ. ನಾವು ತಿಳಿಯೋದೋ ಮಾಡಿದ ಪಾಪ ಕರ್ಮಗಳು ನಾವು ಈ ಶ್ಲೋಕವನ್ನು ಪಠಣ ಮಾಡೋದ್ರಿಂದ ಅದರ ಪ್ರಭಾವ ಕಡಿಮೆಯಾಗಿ ಆತ್ಮವನ್ನು ಶುದ್ಧೀಕರಿಸಲು ಈ ಮಂತ್ರ ಉತ್ತಮ ಫಲಕಾರಿಯಾಗಿರುವುದು. ಸ್ನೇಹಿತರೆ, ಈ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.